ನಡು ಒಂದಿಟ್ಟು ಏನಾರ ಒಣಗುದು ಆಗಿರ್ತಾವ, ಪ್ಯೂರಿಟಿ ಕಮ್ಮಿ ಆಗಿರ್ತಾವ. ಪ್ಯೂರಿಟಿ ಕಮ್ಮಿ ಆದ್ರೆ ಇಟ್ಟು ದಿವಸಕ್ಕೆ ಇಟ್ಟ ಎತ್ತರ ಬೆಳಿಬೇಕು, ಇಟ್ಟ ಬೇರೆ ಬಂದಿರ್ಬೇಕು, ಗಣಿಕೆ ಕಬ್ಬಿನ ಗಣಿಕೆ ಇಟ್ಟುದಾಗಿರ್ಬೇಕು, ಇಟ್ಟು ದಪ್ಪ ಆಗಿರ್ಬೇಕು, ಇವೆಲ್ಲ. ಅದಕ್ಕೆ ನಿಮ್ಗೆ ಎಕ್ಸ್ ಸೀಡ್ಸ್ ಅನ್ನ ಆಯ್ಕೆ ಮಾಡ್ಕೊಳಕ್ ಹೇಳಿದ್ವಿ. ನೆಕ್ಸ್ಟ್ ನೋಡಿ ಏನಾಯ್ತು ಮಾಸ ಕೇಳಿದ್ವಿ ಅಟೋಲ್ ಹೇಳೋದಾಗಿಲ್ಲ. ಆಕ್ಚುಲಿ ವಿಸಿಟ್ ಕರ್ಕೊಂಡು ಹೋಗೋದು ಬಂದಿದ್ನಿ. ಸೊ ಏನೋ ಸ್ಲೈಡ್ ತೋರ್ಸತ್ತಾನೆ ಅಷ್ಟೇ ನೋಡಿ. ನೀವು ಮುಂಜಾನೆ ಆಗಿದ್ರೆ ನಾನು ಇದ್ರೊಳಗೆ ಒಂದು ರಾಯಬಾಗ ಕಂಪ್ಯೂಟರ್ ಪ್ರೋಗ್ರಾಮ್ ಇರುತ್ತೆ. ಇಲ್ಲ ಮುಂಜಾನೆ ಆಗಿದ್ರೆ ಒಂದು ತಾಸು ಕಬ್ಬಿನ ಮೇಲೆ ಒಂದು ತಾಸು 2 ತಾಸು ಹೇಳ್ತಿದ್ದೆ. ನೆಕ್ಸ್ಟ್ ಯಾವ್ದದು? ನೆಕ್ಸ್ಟ್ ಹಿಂದಿನ ತಳಿ ನೋಡ್ರಿ. 9 to 9 ದಟ್ ಈಸ್ ಲಾಂಗ್ ಡ್ಯೂರೇಟೆಡ್. ಲಾಂಗ್ ಡ್ಯೂರೇಟೆಡ್ ಅಂದ್ರೆ ದೀರ್ಘಾವಧಿ ತಳಿ. ಈ ತಳಿ ನಿಮಗ 14 ಹಿಡ್ಕೊಂಡು 18 ತಿಂಗಳ ಮಟ್ಟ ಬರುವಂತ ತಳಿ. ನೆಕ್ಸ್ಟ್ ನೆಕ್ಸ್ಟ್ ರೈಟ್ ಇರ್ಲಿ. ಕಬ್ಬಿನ ಬಗ್ಗೆ ಯಾರಾದ್ರೂ ಹೇಳಾರ ನಿಮಗೆ? ಇಲ್ಲ, ಯಾರು ಸಾಲಿನಿಂದ ಸಾಲಿ 4 ಅಥವಾ 4.5 ಫೂಟ್ ಇರ್ಬೇಕ್ರಿ. ಫೂಟ್ ಇರ್ಬೇಕು. ಅದ ಸಸಿಯಿಂದ ಸಸಿಗೆ ಅಂತೀವಿ ನಾವು. 1 ಅಡಿ ಅಥವಾ 2 ಫೂಟ್ ಇರ್ಬೇಕು. ಸಸಿ ಹೀಗಿರ್ಬೇಕು ಅಂದ್ರೆ ನಿಮಗೊಂದು ಲೆಕ್ಕ ಹೆಂಗಿತ್ತಪ್ಪ ಅಂದ್ರೆ, ಕಬ್ಬನ್ನ 4.5 ಫೂಟ್ ಯಾಕೆ ಬರ್ಬೇಕಪ್ಪ ಅಂದ್ರೆ, ಕಬ್ಬ ಸೂರ್ಯನನ್ನ ಪ್ರೀತಿಸುವ ಬೆಳೆ. ದಂಡಿ ಸಾಲ ಹೆಂಗಿರ್ತತಿ, ಒಳಗೊಂದ್ 2 ಸಾಲ ಹೆಂಗಿರ್ತಾವ ನೋಡಿ, ಸನ್ ಲವಿಂಗ್ ಪ್ಲಾಂಟ್ ಏನ್ರಿ. ಅದಕ್ಕೆ ನಾವೇನ್ ಮಾಡ್ಬೇಕು, ಮಿನಿಮಮ್ 4 ಅಥವಾ 4 ಮಿನಿಮಮ್ ಇದು, ಕಡಿಮೆ 4 ಫೂಟ್ ಇಡಬೇಕು. 5 ಫೂಟ್ ಇಟ್ರು ಒಳ್ಳೇದೇನ. ಸೈನ್ಸ್ ಪ್ರಕಾರ 4.5 5 ಇಡ್ರಿ ಅಂತ ಹೇಳ್ಬೋದು ಕಬ್ಬಿಗೆ. ಹಂಗಾದ್ರೆ ನೀವು ಒಂದು ಕೆಲಸ ಮಾಡ್ರಿ, 4 ಇಟ್ಕೊರಿ. ತೆಗಿರ್ಬೇಕಲ್ಲ 4 ಫೂಟ್ ಅಂತ ತಿಳ್ಕೊರಿ. 4 ಫೂಟ ಸಾಲಿನಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕ 2 ಫೂಟ. ಹೌದ್ರಿ? 4 ಇಟ್ಕೊಂಡಿದ್ರಿ ಅಂದ್ರೆ ಗಿಡ ಇಟ್ಕೊಂಡಿದ್ದೀರಿ. ಈಗ ನೀವು 4 ಇಟ್ಕೊಂಡಿದ್ರಿ ಅಂದ್ರೆ 2 ಇಟ್ಕೊರಿ. ಸಸಿಯಿಂದ ಸಸಿಗೆ ಬರ್ಕೊಳ್ಬೇಕಾದ್ರೆ ಸಸಿಯಿಂದ ಸಸಿಗೆ 2 ಇಟ್ಕೊಳ್ಬೇಕು. ಸಾಲಿಂದ ಸಾಲಿಗೆ 4 ಕೊಡ್ಬೇಕು. 2 ಕುಡಿದ್ರಿ ಅಲ್ಲ ಅದು 8 ಇದೆ. 8 ಏನಿದೆ? ಯಾರು ಹೇಳ್ತೀರಿ? ಚದುರಡಿ ಕನ್ನಡ ಒಳಗೆ. ಹೌದಲ್ರಿ? ಚದುರಡಿ ಏನಿದು ಅಂದ್ರೆ ಒಂದು ಕಪ್ ಸಸಿ ಜಾಗ 8 ತಗೋತಪ್ಪ ಅಂದ್ರೆ 8 ಚದುರಡಿ, 8 ಸ್ಕ್ವೇರ್ ಫೂಟ್ ಒಂದು ಕಪ್ ಬೆಳೆ. ಹೊರಗಡೆ ಜಾಗ ಸುತ್ತರಿಗೆ 8 ಚದುರಡಿ ಒಂದು ಕಪ್ ಬೆಳೆ ಇಷ್ಟ ಬೆಳೆ ಹಾಕಾದ್ರೆ. ಹಂಗಾದ್ರೆ 1 ಎಕರೆಗೆ 8 ಚದುರಡಿ 43,540 ಏನಿದು ಚದುರಡಿ. ಇದಕ್ಕೆ ಆಲೋಚನೆ 5,445 5,445 ಸಸಿಗಳು ಬಿಡ್ಬೇಕು 1 ಎಕರೆಕ. ಒಪ್ಪದ್ರಿ? ಸೈನ್ಸ್ ಹೇಳ್ತೀನಿ ಅಂದ್ರೆ 1 ಎಕರೆದಾಗ ನೀವು ಕಬ್ಬು 8 ಚದುರಡಿಗೆ 1 ಕಬ್ಬು ಹಚ್ಚಿರಿ ಅಂದ್ರೆ ನಿಮ್ಗ ಎಷ್ಟು ಕಬ್ಬು ಇರ್ತಾವ? ಹೋದ ಸಸಿ ಇರ್ತಾವ, ಕಬ್ಬಲ್ಲ. ನಾಟು ಸಸಿ ಐತಿರಲ್ಲ, ಎಷ್ಟು ಇರ್ತಾವ್ರಿ? 5,445 ಇರ್ತಾವ. ಕಬ್ಬಿಗೆ ಒಂದು ಶಕ್ತಿ ಕೊಟ್ಟ ಮನುಷ್ಯ ಅಥವಾ ಎಲ್ಲಾರು ಇರ್ತೈತ್ರಿ. ಈ ಎತ್ತ ಇಟ್ಟು ಜಗ್ತದೆ ಅಂತ ಹೇಳ್ತಿರ್ತಾರ. ದಟ್ ಇಸ್ ದ ಬುಲ್ ಆಫ್ ದ ಎಬಿಲಿಟಿ ಆಫ್ ದಟ್ ಬುಲ್ ಅಂತ ಹೇಳ್ತೀವಿ. ಆ ಒಂದು ಎತ್ತಿನ ಶಕ್ತಿ ಅಂತ ಹೇಳ್ತೀವಿ.
ಹಂಗ ಕಳಿದು ಒಂದ್ ಶಕ್ತಿ ಇರ್ತೈತೆ ಒಂದೊಂದು ಕಬ್ಬಿಗೆ ಮಿನಿಮಮ್ ಆದ್ರೂ 22ರಿಂದ 32 ಮರಿಗಳನ್ನ ಕೊಡುವಂತ ಶಕ್ತಿ ಇದೆ ಕಬ್ಬಿಗೆ. ಯಾಕ 8 ಚದುರಡಿ ಹೇಳ್ತಾರೆ ಕಪ್ ಫ್ಯಾಕ್ಟ್ರಿಗೆ ಕಾಟ ಹೇಳ್ತೀನಿ ಮೊದಲು ಅದ್ ಎಟ್ಟ ಕೊಡೋ ಹೊಲಕ್ಕಂತ. ಹಂಗಂದಾಗ ಮಿನಿಮಮ್ ನಮಗ್ 10 ಕಬ್ಬು ಬರ್ತಾವ ತಿಳ್ಕೊರಿ ಬಂದ್ರೊಳಗೆ. ಇದಕ್ಕೆ ಎಷ್ಟು ಪ್ಲಾನ್ ಮಾಡ್ಯಾರ? 54,000 ಹೌದಿಲ್ಲ? ಏಟಾವು ಈಗ 2 ಜೋರ್ ಅಂತಂದ್ರೆ 1,02,000 ಟನ್ ಕಬ್ಬ ಆಗ್ತದೆ. ಈಗ ಇದು 12 ಆತಂದ್ರೆ 120 15 ಆತಂದ್ರೆ 175 ಟನ್ ಬಿಟ್ಟು ಲೆಕ್ಕ చూಡ್ರಿ. ಗೊತ್ತಾಯ್ತು? ಅಂದ್ರೆ ನಾವು ಒಕ್ಕಲ್ತನ ಹೆಂಗ್ ಮಾಡಾಕತ್ತೀವಿ ಅನ್ನೋದು ನೆನಪು ಬರ್ಬೇಕಿದೆ. ನಮ್ ಲೆಕ್ಕ ಹೆಂಗ್ ಇರ್ತದಪ್ಪ ಅಂದ್ರೆ ಇದೊಂದು ಕಬ್ಬಿನ ಸಾಲ ಅಂತ ತಿಳ್ಕೊಂಡಿದೆ. ಹಾ ಈಗ ಇದೇ ಬಗ್ಗೆ ಹೋಗ್ಬಿಟ್ಟು ನಾವು ಹೋಗ್ಲಿ ಒಟ್ಟು ಹೋಗಿ ಮುಗಿದು 445 ಹೋಗ್ಲಿ ಯಾರ್ರಿ 100 ಸಾವಿರ ನೋಡ್ ಬರೀತಿರ್ತೀವಿ ನಾವು. ಹೌದಲ್ರಿ? ಹೋಗ್ಲಿ 5,000 ಹಿಡ್ರಿ. 5,000 ಹಿಡಿದ್ರು ಇದೇ 100 ಟನ್ ಆತ. 2 ಹಿಡಿದ್ರೆ 120 ಆತ. 15 ಹಿಡಿದ್ರೆ 150 ಟನ್ ಆತ. ಸುಳ್ಳು ಕರೆ 2 ಇಂಟು 2 3 ಹಾಕತ್ತೇನು? ನಾವು 70-75 ಟನ್ ಹೊಳಂತ ಬೆಳೆಸ್ತೀವಿ 15-20 ಎಕರೆದಾಗ. ಗೊತ್ತಾದ್ರಿ? ಇದಕ್ಕೆ ಒಂದು ವಿಷಯ 20 kg ಕಬ್ಬು ಹೋಗ್ಯದ ನಮ್ದು ಅದು ಲ್ಯಾಕ್ ಅದು ಪಕ್ಕಾ ಕೃಷಿ. ಮುಂದೆ ಗೊತ್ತಾದ್ರಿ? ಈಗ ನೋಡ್ಕೊಂಡು ಕಳಿಸ್ಬೇಕಂದ್ರೆ ಇದನ್ನ ಯಾಕೆ ಹೇಳಿದ್ರೆ ಪ್ರತಿಯೊಂದು ಲೆಕ್ಕ ಇಟ್ಟರತ್ತ ಪಕ್ಕಾ ಕೃಷಿ. ನಾವು ಮಾಡ್ಬಿಡ್ಪ ಅಂದ್ರೆ ಮಾಡ್ಕೋಬಹುದು ಅಷ್ಟೇ. ಹಿಂಗಾಗತ್ತೆ. ಕಬ್ಬಿಗೆ ಸಾಮರ್ಥ್ಯ ಐತ್ರಿ. ಕಬ್ಬ 12ರಿಂದ 14 ತಿಂಗಳಿಗೆ 150-60 ಟನ್ ಅನ್ನ ಕಬ್ಬು ಕೊಡುವಂತ ಶಕ್ತಿ ಅದ ಕಬ್ಬಿ. ಆದ್ರೆ ನಾವು ಮಾಡ್ಬೇಕು. ನಮ್ಮಲ್ಲಿ ಏನಾಗ್ಬಿಡ್ತಾವ ಅಂದ್ರೆ ಒಂದು ಕಬ್ಬಣ್ಣ ನಾಟಿ ಇವತ್ತು ಮಾಡಿದ್ರೆ ತಿಳಿರಿ 35 ದಿನದ ಮಟ್ಟ ಮಳೆ ಕೊಡಿಯೋದು ಹಂತ ಬೆಳವಣಿಗೆ. ನಮ್ಮಲ್ಲಿ ಕೂಸ ಹುಡುಗ ದೊಡ್ಡವ ಮುದುಕ ಇವತ್ತು ವಯಸ್ಸು ಹಂಗಿರ್ತಾವ್ರಿ. ಅವೆಲ್ಲ ಗೊತ್ತಿರ್ಬೇಕು ನಮ್ಗೆ. ಕಬ್ಬಿ ಕಬ್ಬು ಇವತ್ತು ಹಚ್ಚಿದೀವಿ ಅಂದ್ರೆ 35 ದಿನದ ಮಟ ಮೊಳಕೆ ಹೊಡೆಯುವ ಹಂತ. 36 ದಿನ ಹಿಡ್ಕೊಂಡು 120 ದಿವಸದ ಮಟ ಮರಿ ಹೊಡೆಯುವ ಹಂತ, ದೊಡ್ಡವರಾಗುವ ಹಂತ. ಆಮೇಲೆ ಬೆಳವಣಿಗೆ ಹಂತ 3ನೇದು 121 ಹಿಡ್ಕೊಂಡ 270 ದಿವಸದ ಮಟ ಬೆಳೆದ 220 ದಿವಸದ ಮ್ಯಾಲೆ ಹೋಗತ್ತೆ ಮಾಗುವ ಹಂತ ಅನ್ನ. ಹಿಂಗೆಲ್ಲ ಬಾಳ ಅದಾವ ಕಬ್ಬಿನ ಬಗ್ಗೆ. ಇನ್ನೇದಲ್ಲಿ ಲೀಡರ್ ಯಾರಿದ್ರಿ? ಮ್ಯಾನೇಜರ್ ಯಾರು ಇರ್ಲಿ. ಅಲ್ಲಿ ನಿಮ್ಮಲ್ಲಿ ಏನೋ ತರಬೇತಿ ಅಲ್ಲಿ ಮಾಡೋದಂತ ನಿಮ್ಮಲ್ಲಿ ಅಲ್ಲಿ ಬಂದಾಗ ಡೀಟೇಲ್ ಹೇಳ್ತಾರೆ ಕಬ್ಬಿನ ಬಗ್ಗೆ. ಓಕೆ, ವಿಸಿಟ್ ಮಾಡ್ಸೋಣ್ರಿ. Agriman.